ಗಾಯ್ಸ್, ಕನ್ನಡ ನಾಡಿನೊಂದಿಗೆ ಡಿಯೋ ದೀಕ್ಷಿತ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೈಡ್ ಬಂದು ಶ್ರೀ ಕ್ಷೇತ್ರ ಯಾದಾಪುರ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅವರಿಂದ ಕುರದಳ್ಳಿ ಗ್ರಾಮ ಶ್ರೀ ಸಿದ್ದಮಲ್ಲಾರ್ಯ ಸ್ವಾಮಿ ಅವರ ಬೆಟ್ಟ. ಇದು ಬಂದು ಅರಸೀಕೆರೆ ತಾಲೂಕಿನಲ್ಲೇ ಹಿಡನ್ ಪ್ಲೇಸ್. ಇದು ಬಂದು ಏನಂದ್ರೆ ಒಂದು ಗುಹೆ ಒಳಗಡೆ ಇದೆ ದೇವಸ್ಥಾನ. ದೇವರು ಮತ್ತೆ ದೇವಸ್ಥಾನ ಒಂದು ಗುಹೆ ಒಳಗಡೆ ಹೋಗ್ಬೇಕು, ದೇವ್ರು ನೋಡ್ಬೇಕು ಅಂದ್ರೆ. ಬಹಳ ಪವರ್ಫುಲ್ ದೇವರು. ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ಯಾಕಣ ಅದನ್ನ ನೋಡ್ರಪ್ಪ, ಯಾರೋ ಒಂಟಿ ರೋಡಲ್ಲಿ ಹೈವೇಲಿ ಹೆಂಗ್ ಹೋಗ್ತಿದ್ರೆ ನೋಡ್ರಪ್ಪ. ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. मजा आया और मैं ये जो मजा है ಅಣ್ಣ ತಿರುಗಿಸಿದ್ರೆ ನಮ್ನ. ಇವತ್ತು ನೋಡಿ, ಒಳ್ಳೆ ರೋಡ್ ಬಂದು ಒಳ್ಳೆ ಘಾಟ್ ಹಚ್ಚಿ ರೋಡ್ ಚೆನ್ನಾಗಿದೆ, ಬಟ್ ಹೆವಿ ಕ್ರಾಸ್ಗಳು ಮಾತ್ರ. ಆಯ್ತಾ, ಶ್ರೀ ಕ್ಷೇತ್ರ ಯಾದಾಪುರದಿಂದ 12 ಕಿಲೋಮೀಟರ್ ಆಗುತ್ತೆ. ಅರಸೀಕೆರೆ ತಾಲೂಕಲ್ಲೇ ಹಿಡನ್ ಪ್ಲೇಸು. ಈ ಯಾದಾಪುರ ಬೆಟ್ಟದ ಹಿಂದೆ ರೋಡಲ್ಲಿ ಬಂದರೆ ತುಂಬ ಹತ್ರ ಆಗುತ್ತೆ. ಮಾತ್ರ ಗುಹೆ ಒಳಗಡೆ ಇದೆ ದೇವಸ್ಥಾನ. ಬಹಳ ಪವರ್ಫುಲ್ ದೇವ್ರು ಮಾತ್ರ ಅಲ್ಲಿರೋದು. ಘಾಟ್ ಸೆಕ್ಷನ್ ನೋಡಿ, ಹೆವಿ ಕ್ರಾಸ್ಗಳು ಮಾತ್ರ ಎಂತೆಂಥ ಕ್ರಾಸ್ ಇದಾವೆ ಅಂತ ಹೇಳಿದ್ರೆ ಯಾದಾಪುರ ಬೆಟ್ಟ ಹಿಂದೆ ರೋಡಲ್ಲಿ ಸಖತ್ ಕ್ರಾಸ್ಗಳಿದೆ ಮಾತ್ರ. ನೋಡಿ, ಅಣ್ಣ ಗಾಡಿ ರೆಡಿ ಮಾಡ್ತವ್ರೇನೋ. ನೋಡಿ, ಇಲ್ಲಿ ಈ ರೋಡಲ್ಲಿ ಬಹಳ ಚಿರತೆಗಳ ಕಾಟ ತೋರಿಸ್ತೀವಿ ನೋಡಿ. ಆ ಒಂದು, ಆ ಎರಡು. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ನೋಡಿ, ಬಹಳ ಚಿರತೆಗಳ ಕಾಟ ನೋಡ್ರಿ. ಮಾತ್ರ ಹೆವಿ ಕ್ರಾಸ್ಗಳು ಇದೆ ಮಾತ್ರ ಇಲ್ಲಿ. ನೀವು ಕೇಳ್ತೀರಲ್ಲ, ಒಂಚೂರು ಯಾವ ಮಾರಿದ್ರು ಅಂದ್ರೆ ಎದುರುಗಡೆ ಅವ್ರು ಬಂದು ಇಂಟ್ರು ಅಂತಾನೆ ಗುಂದ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಇಲ್ಲಿ ಹೋಗ್ತಾ ಇರ್ಬೇಕಾರೆ ಕುರದಳ್ಳಿ ಗ್ರಾಮಕ್ಕೆ ಹೋಗ್ಬೇಕಾರೆ ಒಂದು ದೇಶಾಣಿ ಸಿದ್ರಳ್ಳಿ ಅಂತ ಬರುತ್ತೆ. ಸಿದ್ರಳ್ಳಿ ಹತ್ರ ರೈಟಿಗೆ ತಗೊಂಡ್ರೆ ಅಲ್ಲಿ ಕಾಣಿಸ್ತಿಲ್ಲ, ಪವರ್ಫುಲ್ ಗಾಡ್ ಬೆಟ್ಟ. ಅದು ದೇವಿ ಇದೆ ಅಲ್ಲೊಂದು, ಓತನ ಕಲ್ಲಮ್ಮ ದೇವಿ ಅಂತೇಳಿ ಪವರ್ಫುಲ್ ಗಾಡು. ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ, ಸಖತ್ತಾಗಿ ನಡೆಯುತ್ತೆ ಮಾತ್ರ ಆ ಬೆಟ್ಟದಲ್ಲಿ. ಆ ಬೆಟ್ಟದಲ್ಲಿ ಒಂದು ಗಾಡಿದೆ, ಸಖತ್ತಾಗಿದೆ ಮಾತ್ರ. ಫ್ರೀ ಆದಾಗ ಅಲ್ಲೋಗಿ ಹೋಗೋಣ. ನೋಡ್ಗುರು, ಬೆಟ್ಟಕ್ಕೆ ಹೋಗೋ ದಾರಿಲಿ ನಮ್ಮ ಹುಡುಗನ ಬಂದ. ಊರ ಮನೆ ಹತ್ರನೇ ಬೆಟ್ಟ ಇರೋದು. ಇವತ್ತು ನಮ್ಮ ಪಾಪ ಇಲ್ಲ ಎಸ್ಪೆಷಲಿ. ನೋಡಿ, ಇದು ಗುಡ್ಡ ದೇಶಾಣಿ ಗುಡ್ಡ ಅಂತ ಇದೆ ಹೇಳಿ. ಈ ಕುರದಳ್ಳಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಸಿಗೋದಿದು. ನೋಡಿ ಗಾಯ್ಸ್, ಒಳ್ಳೆ ವ್ಯೂ ಇದೆ ಮಾತ್ರ ಬೆಟ್ಟ. ಈ ಬೆಟ್ಟದಲ್ಲಿ ಹಾಫ್ ಟ್ರೆಕ್ಕಿಂಗ್ ಮಾಡ್ಬಿಟ್ರೆ ಮಾತ್ರ ಸಾಕಾಗಿರುತ್ತೆ. ಟ್ರೆಕ್ಕಿಂಗ್ ಹೋಗ್ಬೇಕು ಗುರು ಈ ಬೆಟ್ಟದ ಮೇಲೆಲ್ಲ. ಬನ್ನಿ, ಮುಂದಿನ ಟೈಮ್ ಸಿಕ್ಕಿದ್ರೆ ಹೋಗೋಣ, ಈ ಬೆಟ್ಟದ ಮೇಲೆಲ್ಲ ಟ್ರೆಕ್ಕಿಂಗ್ ಹೋಗೋಣ. ನೋಡಿ, ಇನ್ನೇನು ನಿಯರ್ ಬೈ ಕುರದಳ್ಳಿ ಗ್ರಾಮ. ಇಲ್ಲಿ ಸಿದ್ದಮಲ್ಲಾರ್ಯ ಸ್ವಾಮಿ ಬೆಟ್ಟ ಇದೆ. ಬೆಟ್ಟ ಮಾತ್ರ ಚಿಕ್ಕದು, ಆದ್ರೂ ಮಾತ್ರ ದೇವ್ರು ಮಾತ್ರ ಗುಹೆ ಒಳಗಡೆ ಇದೆ. ಅಲ್ಟಿಮೇಟ್ ದೇವ್ರು ಮಾತ್ರ ಪವರ್ಫುಲ್, ವೆರಿ ಪವರ್ಫುಲ್ ದೇವ್ರಿದೆ. ಬರ್ರಿ ತೋರಿಸ್ತೀನಿ. ಲೊಕೇಶನ್ ಬಂದು ಅರಸೀಕೆರೆ ತಾಲೂಕಲ್ಲಿ ಹಿಡನ್ ಪ್ಲೇಸ್ ಇದು. ಕುರದಳ್ಳಿ ಗ್ರಾಮ. ಕುರದಳ್ಳಿ ಗ್ರಾಮ ಬಂದು ಇಲ್ಲಿ ಬೋರ್ಡ್ ಹತ್ರ ಲೆಫ್ಟಿಗೆ ತಿರ್ಕೊಂಡ್ರೆ ಒಂದೇ ರೋಡು. ಒಂದೇ ರೋಡ್ ಸ್ಟ್ರೈಟ್ ಹೋದಾಗ
ನೋಡಿ ಅಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಅದು ಒಂದು ಗುಹೆ ಒಳಗಡೆ ಇರೋದು ದೇವ್ರು ಮಾತ್ರ, ತುಂಬಾ ಪವರ್ಫುಲ್ ದೇವರು. ಬನ್ನಿ, ಇಲ್ಲಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದು ಲೆಫ್ಟ್ ಸೈಡ್ಗೆ ಒಂದು ಮಡ್ ರೋಡ್ ಸಿಗುತ್ತೆ. ಮಡ್ ರೋಡಲ್ಲಿ ಹೋದ್ರೆ, ಇಲ್ಲಿ ಲೆಫ್ಟಿಗೆ ತಗೊಂಡು ಮಡ್ ರೋಡಲ್ಲಿ ಹೋದ್ರೆ ಅದೇ ಬೆಟ್ಟ. ರೋಡ್ ಇದು ಮಾತ್ರ ಪವರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು, ಪವರ್ಫುಲ್ ದೇವ್ರು ಕೂಡ ಹೌದು. ನೋಡಿ ಇದೆಯಲ್ಲ ಗುಹೆಯಲ್ಲಿರೋದು ದೇವಸ್ಥಾನ ಇದು. ಇದು ಬಂದು ಸಿದ್ದಮಲ್ಲಾರಿಯ ಸ್ವಾಮಿ ಬೆಟ್ಟದ ಪಾದ. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟು. ತುಂಬ ಕತ್ಲೆ ಆಗ್ಬಿಟ್ಟಿದೆ, ಬನ್ನಿ ಆದರೂ ಒಂದ್ಸಲಿ ವಿಸಿಟ್ ಮಾಡೋಣ. ಬೆಟ್ಟ ಚಿಕ್ಕದಷ್ಟೇ, ದೇವ್ರು ಮಾತ್ರ ತುಂಬ ಪವರ್ಫುಲ್ ಇದೆ. ನೋಡಿ ಇದೇ ದೇವಸ್ಥಾನ. ಈ ಗುಹೆ ಒಳಗಡೆ ಹೋಗ್ಬೇಕು ದೇವ್ರು ನೋಡಬೇಕು ಅಂದರೆ, ಬನ್ನಿ ಹೋಗೋಣ. ಈ ಗುಹೆಗಳ ಒಳಗಡೆ ಹೋಗಿ ದೇವ್ರನ್ನ ನೋಡಬೇಕಾಗುತ್ತೆ. ಬಾಗ್ಲಾಕ್ಬಿಟ್ಟಿದ್ದಾರೆ ಹುಡುಗರೆಲ್ಲ. ಬನ್ನಿ, ಇದೇ ದೇವರು. ಈ ದೇವರ ಹೆಸರು ಬಂದು ಸಿದ್ದಮಲ್ಲಾರಿಯ ಸ್ವಾಮಿ ಅಂತೇಳಿ. ಇದು ಒಂದು ಗದ್ಗೆ. ಶ್ರೀ ಸಿದ್ದಮಲ್ಲಾರಿಯ ಸ್ವಾಮಿಯವರು ಇಲ್ಲಿ ಬಂದು ಕೂತ್ಕೊಂಡು ತಪಸ್ಸು ಮಾಡ್ತಿದ್ದ ಜಾಗ ಇದು. ಇಲ್ಲಿ ಮೋಸ್ಟ್ ಪವರ್ಫುಲ್ ಇದು ಜಾಗ. ಇದು ಉರಿ ಗದ್ಗೆ ಅಂತಲೇ ಹೇಳ್ಬೋದು. ಏನಾರ ಕೆಲಸ ಕೇಳಿದ್ರೆ ಬೇಗ ಅಪ್ಪಣೆ ಆಗುತ್ತೆ, ಹಾಗೆ ಕೆಲಸನೂ ನೆರವೇರುತ್ತೆ. ನೋಡಿ ಈ ಪ್ಲೇಸ್ ಮಾತ್ರ ಹಿಡನ್ ಪ್ಲೇಸು, ಅರಸೀಕೆರೆ ತಾಲೂಕಲ್ಲೇ. ಇದು ದೇವರು ಸಿದ್ದಮಲ್ಲಾರಿಯ ಸ್ವಾಮಿ. ನೋಡಿ ಇದು ಪ್ಲೇಸು. ಇಲ್ಲಿ ವರ್ಷಕ್ಕೊಂದ್ಸಲಿ ಸಪ್ತ ಅಂತ ನಡೆಯುತ್ತೆ. ಈ ಸಪ್ತದಲ್ಲಿ 7 ದಿನವೂ ಕೂಡ ಶ್ರೀ ಸಿದ್ದಮಲ್ಲಾರಿಯ ಸ್ವಾಮಿಯವರಿಗೆ ರುದ್ರಾಭಿಷೇಕ ಮತ್ತು ಭಜನೆ ಕಾರ್ಯಕ್ರಮಗಳು ನಡೀತವೆ. ಇದು ಸಪ್ತ ಕಾರ್ಯಕ್ರಮದಲ್ಲಿ ಭಜನೆ ಮಾಡುವ ರೂಮ್ ಇದು. ಇಲ್ಲೊಂದು ಗಣಪತಿ ಇದೆ ನೋಡಿ, ಇದು ಭಜನೆ ಮಂದಿರ ಅಂತೇಳಿ. ಇದು ಬಂದು ಹುಲಿ ಗದ್ಗೆ ಅಂತೇಳಿ. ಸಿದ್ದಮಲ್ಲಾರಿಯ ಸ್ವಾಮಿಯವರು ಒಳಗಡೆ ತಪಸ್ಸು ಮಾಡಬೇಕಾದ್ರೆ ಹುಲಿ ಇಲ್ಲಿ ಬಂದು ಮಲಗ್ತಿತ್ತಂತೆ, ಆದ್ದರಿಂದ ಇದನ್ನ ಹುಲಿ ಗದ್ಗೆ ಅಂತ ಕರೀತಾರೆ. ಬನ್ನಿ, ಇನ್ನೊಂದು ಪ್ಲೇಸ್ ಇದೆ, ತೋರಿಸ್ತೀನಿ. ಇದು ಈಗ ಮಾಡಿರೋ ಡೋರು. ಫಸ್ಟು ಸಿದ್ದಮಲ್ಲಾರಿಯ ಸ್ವಾಮಿಯವರು ತಪಸ್ಸಕ್ಕೆ ಬರಬೇಕಾಗಿದ್ದು ಹೋಗ್ತಿದ್ದ ಜಾಗ ಅಂದರೆ ಈ ಜಾಗದಲ್ಲಿ ಹೋಗಿ, ಇಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಈಗ. ಫಸ್ಟಲ್ಲಿ ಓಪನ್ ಇತ್ತು, ಆ ಜಾಗದಲ್ಲಿ ಹೋಗಿ ಆ ಕಡೆ ಗದ್ಗೆ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರು. ನೋಡಿ ಎಷ್ಟು ಭಯಾನಕವಾಗಿದೆ. ಹೋಗ್ಬೇಕು ಬರಬೇಕು ಅಂದರೆ ಬಕ್ಕೊಂಡೇ ಹೋಗ್ಬೇಕು, ಬಕ್ಕೊಂಡೇ ಬರಬೇಕು. ನೋಡಿ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ, ಅಷ್ಟು ಪವರ್ಫುಲ್ ಗಾಡ್ ಇದು. ನೋಡಿ ಅಕ್ಕಪಕ್ಕ ಬರೀ ಗುಡ್ಡ ಕಾಡು ಪ್ರದೇಶಗಳಿರೋದ್ರಿಂದ ಸಕ್ಕತ್ತಾಗಿದೆ. ಇಲ್ಲಿ ನೈಟ್ ಹೊತ್ತು ಚಿರತೆಗಳ ಕಾಟ ಜಾಸ್ತಿ. ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿರಿ, DM ಮಾಡಿರಿ, ಇಲ್ಲಾಂದರೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು. ಸರಿ ಗಾಯ್ಸ್, ಇವತ್ತಿನ ವ್ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಬಾಯ್ಸ್, ಬಾಯ್.